ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಕ್ಸಿಬಿಷನ್ ಅಲ್ಲಿ ಇದ್ದೀವಿ. ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇರುವಂತಹ ಎಕ್ಸಿಬಿಷನ್, ಸ್ಪೆಷಲಿ ದೀಪಾವಳಿ ಹಬ್ಬಕ್ಕಂತ ಮಾಡಿರುವಂತಹ ಎಕ್ಸಿಬಿಷನ್ ಇದು. ನಿಮಗೆಲ್ಲ ಗೊತ್ತಿರಬಹುದು, ಟೇಬಲ್ ಲ್ಯಾಂಪ್ ಅಲ್ಲಿ ಸಾಮಾನ್ಯವಾಗಿ ನಿಮಗೆ ವೆರೈಟಿ ಟೇಬಲ್ ಲ್ಯಾಂಪ್ ಸಿಗುತ್ತೆ. ಆದರೆ ತೊಗಲಿನಲ್ಲಿ ಮಾಡಿರುವಂತಹ ಟೇಬಲ್ ಲ್ಯಾಂಪ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಸ್ಟ್ಯಾಂಡ್ ಲ್ಯಾಂಪ್ ಕೂಡ ಇಲ್ಲಿದೆ. ಲ್ಯಾಂಪ್ಗಳಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಟೇಬಲ್ ಲ್ಯಾಂಪ್ ನೋಡಿ, ಇದು ಎಷ್ಟು ಡಿಫ್ರೆಂಟ್ ಆಗಿದೆ. ಹ್ಯಾಂಗ್ ಬೇಕಾದ್ರೆ ಹ್ಯಾಂಗ್ ಮಾಡಬಹುದು ಅಥವಾ ಟೇಬಲ್ ಮೇಲೆ ಇಟ್ಕೋಬಹುದು. ಕೈಯಲ್ಲೇ ಮಾಡಿರುವಂತಹ ಈ ಒಂದು ಅದ್ಭುತವಾದ ಪೇಂಟಿಂಗ್ ಅಲ್ಲಿ ನಮ್ಮೆಲ್ಲ ದೇವರುಗಳು ಇದಾವೆ. ಸೊ ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಇಷ್ಟ ಆಗುತ್ತೆ, ತುಂಬಾನೇ ಟ್ರೆಡಿಷನಲ್ ಇಷ್ಟಪಡೋರು ಇರ್ಬೋದು ಅಥವಾ ಡಿಫ್ರೆಂಟ್ ಆಗಿರುವಂಥ ವಸ್ತುಗಳನ್ನು ಕಲೆಕ್ಷನ್ ಮಾಡುವಂಥ ಹಾಬಿ ಇಟ್ಕೊಂಡಿರೋರ್ಬೋದು, ಅಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಟೇಬಲ್ ಲ್ಯಾಂಪ್ ಹೇಳಿದ್ನಲ್ಲ, ತುಂಬ ಡಿಫ್ರೆಂಟ್ ಆಗಿರುವಂಥ ಟೇಬಲ್ ಲ್ಯಾಂಪ್ ಇದು. ಎಷ್ಟು ಸಿಂಪಲ್ ಆಗಿದೆ. ಇದಕ್ಕಿಂತ ಭಿನ್ನವಾಗಿರುವಂಥ ಟೇಬಲ್ ಲ್ಯಾಂಪ್ ನಿಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ವಾಲ್ಗಳಲ್ಲಿ ಕೂಡ ಪೇಂಟಿಂಗ್ ಥರ ಹ್ಯಾಂಗ್ ಮಾಡುವಂಥದ್ದು ತುಂಬ ವೈಡ್ ಆಗಿ ಬರುತ್ತೆ ಪೇಂಟಿಂಗು, ಅಂಥದ್ದು ಕೂಡ ಇದ್ದಾವೆ. ಸೊ ಹೇಳಿದ್ನಲ್ಲ, ಟೇಬಲ್ ಲ್ಯಾಂಪಲ್ಲೇ ತುಂಬ ಡಿಫ್ರೆಂಟು. ಮತ್ತು ಆಕಾಶ ಪುಟ್ಟಿಯಲ್ಲಿ ತುಂಬ ಡಿಫ್ರೆಂಟ್ ಆಕಾಶ ಪುಟ್ಟಿಗಳನ್ನು ನೋಡಿರ್ತೀರಲ್ಲ, ಇದು ಕೂಡ ತೊಗಲಿನಲ್ಲಿ ತಯಾರಿಸುವಂತಹ ಆಕಾಶ ಪುಟ್ಟಿ ಇದೆ. ಸೊ ಇದ್ರ ಲೈಟ್ ಹಾಕಿ ನೀವು ದೀಪಾವಳಿ ಹಬ್ಬದ ದಿವಸ ನಿಮ್ಮ ಮನೆ ಮುಂದೆ ಹಾಕಿದ್ರೆ ಏನೋ ಡಿಫ್ರೆಂಟ್ ಆಗಿದೆ ಅನ್ನೋದಂತೂ ನಿಮಗೆ ಸಮಾಧಾನ ಇರುತ್ತೆ ನಿಮ್ಮ ಮನಸ್ಸಿಗೆ. ಲೆದರಲ್ಲಿ ತಯಾರಿಸುವಂತಹ ಈ ಒಂದು ಬೊಂಬೆಗಳನ್ನು ಇರ್ಬೋದು ಅಥವಾ ಡಿಸೈನರ್ ಇರ್ಬೋದು, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಇದನ್ನು ಫ್ರೇಮ್ ಆಗಿ ಮಾಡಿ ಇಟ್ಕೋಬೋದು ಅಥವಾ ಸುಮ್ಮನೆ ವಾಲ್ಗೆ ಹ್ಯಾಂಗ್ ಮಾಡ್ಬೋದು. ಈ ಒಂದು ಕಲಾ ಕುಸರಿನ ಮಾಡೋದು ಕೂಡ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಈಸಿಯಾಗಿ ನಾವು ನೋಡೋಕ್ಕೆ ನಮಗೆ ತುಂಬ ಸಿಂಪಲ್ ಅನಿಸುತ್ತೆ. ಪ್ರತಿಯೊಂದು ಪೇಂಟಿಂಗ್, ಪ್ರತಿಯೊಂದು ಎಡ್ಜ್ ಇರ್ಬೋದು, ಪ್ರತಿಯೊಂದು ಸ್ಟೆಪ್ ಇರ್ಬೋದು, ತುಂಬಾ ಕಷ್ಟಪಡ್ತಾರೆ. ಒಂದು ಪೇಂಟಿಂಗ್ ಆಗೋಕ್ಕೆ ತುಂಬ ದಿನ ಹಿಡಿಯುತ್ತೆ. ಬನ್ನಿ, ಹೆಂಗೆ ಪೇಂಟಿಂಗ್ ಮಾಡ್ತಾರೆ ಕಲಾವಿದರು, ಎಷ್ಟೆಲ್ಲ ಕಷ್ಟಪಡ್ತಾರೆ, ಯಾವ ರೀತಿ ಅವ್ರ ಕಲೆನ ಅಲ್ಲಿ ಅದ್ರ ಮೇಲೆ ಬಿಂಬಿಸ್ತಾರೆ ನೋಡ್ಕೊಂಬರೋಣ ಬನ್ನಿ. ಚರ್ಮನ ಹದ ಮಾಡಿಕೊಂಡು ತಮಗೆ ಪೇಂಟಿಂಗ್ಗೆ ಯಾವ ಥರ ಬೇಕು, ಯಾವ ಶೇಪಲ್ಲಿ ಪೇಂಟ್ ಮಾಡಬೇಕು ಅದನ್ನು ರೆಡಿ ಮಾಡಿಕೊಂಡು ಪೇಂಟ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಔಟ್ಲೈನ್ ಹಾಕ್ತಾ ಇದ್ದಾರೆ ಬ್ಲ್ಯಾಕ್ ಇಂಕಲ್ಲಿ. ಸೊ ಬ್ಲ್ಯಾಕ್ ಇಂಕಲ್ಲಿ ಔಟ್ಲೈನ್ ಹಾಕ್ಕೊಂಡು ಏನು ಡಿಸೈನ್ ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ನಂತರ ಅದಕ್ಕೆ ಕಲರ್ ಫಿಲ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಈ ಒಂದು ಬ್ಲ್ಯಾಕ್ ಇಂಕ್ ಔಟ್ಲೈನ್ ಎಲ್ಲ ಮಾಡ್ಕೊಂಡಿರ್ತಾರೆ ಮೊದಲು. ಅದ್ರ ನಂತರ ಇದಕ್ಕೆ ಕಲರ್ ಏನೇನು ಬೇಕು ಅದೆಲ್ಲ ಕಲರ್ ಫಿಲ್ ಮಾಡ್ಕೋತಾರೆ. ತುಂಬ ವೆರೈಟಿ ಡಿಸೈನ್ಸ್ ಇರುತ್ತೆ. ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿದೆ. ನವಿಲಿನ ಡಿಸೈನ್ ಎಲ್ಲ ನೋಡ್ಬೋದು, ಎಷ್ಟೊಂದು ಕೆಲಸ ಇದೆ ಗೊತ್ತಾ ಇಲ್ಲಿ. ಕಲರ್ ಫಿಲ್ ಮಾಡೋದಿರ್ಬೋದು, ಅದಕ್ಕೆ ಕಣ್ಣು ಮೂಗು ಆ ಒಂದು ಗರಿ ಮಾಡೋದಿರ್ಬೋದು. ಸೊ ಅದಕ್ಕೆಲ್ಲ ಔಟ್ಲೈನ್ ಹಾಕೊಂಡು ಡಿಸೈನ್ ಮಾಡಿಕೊಂಡು ಮಾಡ್ತಾರೆ. ಸಾಮಾನ್ಯವಾಗಿ ಇದು ತುಂಬ ಫೇಮಸ್ ಆಗಿರೋದು ಅಂದರೆ ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿ ಇರುತ್ತೆ. ಆಂಧ್ರದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಕಲಾಕುಸರಿಗಳಲ್ಲಿ ಇದು ಒಂದು. ನೀವು ಹಿತ್ತಾಳೆಯ ಒಂದು ವಸ್ತುಗಳನ್ನು ನೋಡ್ತಿದ್ರಿ. ದೇವರ ಒಂದು ಮೂರ್ತಿ ಇರ್ತಿತ್ತು ಅಥವಾ ದೇವರಿಗೆ ಯೂಸ್ ಮಾಡುವಂತಹ ದೀಪ ಅಥವಾ ಒಂದು ಆರತಿ ತಟ್ಟೆ ಥರ ಇರ್ತಿತ್ತು. ಇಷ್ಟೊಂದು ನೀವು ನೋಡಿದ್ರಿ, ಸ್ಮೂತ್ ಆಗಿರುವಂಥ ವಸ್ತುಗಳ ಮೇಲೆ, ಚರ್ಮದ ಮೇಲೆ ಅಥವಾ ಒಂದು ಹಲಗೆ ಮೇಲೆ ಮಾಡಿರುವಂಥ ಅಥವಾ ಮಣ್ಣಿನ ಒಂದು ಡಿಸೈನ್ಗಳನ್ನು ನೋಡಿದ್ರಿ. ಆದರೆ ಇಂಥ ಒಂದು ಹಿತ್ತಾಳೆ ಮೇಲೆ ಅಂದರೆ ಗಟ್ಟಿ ಲೋಹದ ಮೇಲೆ ಮಾಡುವಂಥ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಕಷ್ಟನೂ ಕೂಡ. ಈ ಆಂಟಿಕ್ ಪೀಸ್ಗಳ ವಿಶೇಷತೆ ಏನು ಗೊತ್ತಾ? ಇದು ಮಧ್ಯಪ್ರದೇಶದ ಟ್ರೆಡಿಷನಲ್ ಒಂದು ಡಿಸೈನ್ ಅನ್ನ, ಸಾಂಪ್ರದಾಯಿಕ ಕಲೆನ ಹೊತ್ತು ಬಂದಿವೆ. ಸೊ ಈ ರೀತಿ ಬೇರೆ ಎಲ್ಲಾ ಒಂದು ಡಿಸೈನ್ ಗಳನ್ನ ಈ ಒಂದು ಹಿತ್ತಾಳೆಯಲ್ಲಿ ಆಂಟಿಕ್ ಪೀಸ್ಗಳಲ್ಲಿ ತಯಾರಿಸಲಾಗಿದೆ. ಈ ಒಂದು ಹಿತ್ತಾಳೆ ಒಂದು ಗಟ್ಟಿ ಲೋಹದ ಮೇಲೆ ಡಿಸೈನ್ ಮಾಡೋದು, ಕೆತ್ತನೆ ಮಾಡೋದಿದೆಯಲ್ಲ, ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು.
ನಮಸ್ಕಾರ, ನನ್ನ ಹೆಸರು ಪಾರ್ವತಿ ಭಟ್ ಗಿಳಿಯಾಲ್ ಅಂತ. ಈಗ ನಂದು ಚಿತ್ರಕಲೆ ಎಕ್ಸಿಬಿಷನ್ ನಡೀತಾ ಇದೆ. ಮಾಡರ್ನ್ ಫಿಗರೇಟಿವ್ ಪೇಂಟಿಂಗ್ಸ್ ಮಾಡ್ತೀನಿ ನಾನು. ಹೆಚ್ಚಾಗಿ ವಿಮೆನ್ ಓರಿಯೆಂಟೆಡ್ ಹೆಂಗಸರದು ಪೇಂಟಿಂಗ್ಸ್ ಜಾಸ್ತಿನೇ ಇದೆ. ಸೊ ಮೋಸ್ಟ್ ಆಫ್ ಮೈ ಪೇಂಟಿಂಗ್ಸ್ ಹ್ಯಾವ್ ಬಿನ್ ಇನ್ಸ್ಪೈರ್ಡ್ ಬೈ MB ಪಾಟೀಲ್. ನಾವು ಈ ಎಮರ್ಜಿಂಗ್ ಆರ್ಟಿಸ್ಟ್, ಈಗ ಇನ್ನೂ ಮೇಲ್ ಬರೋ ಆರ್ಟಿಸ್ಟು, ದೋಸ್ ಯಾರಿಗೆ ಮಾರ್ಕೆಟ್ ಮಾಡಲಿಕ್ಕೆ ಗೊತ್ತಿಲ್ಲ ಹಾಗೂ ಎಕ್ಸಿಬಿಷನ್ ಕೊಡೋಕ್ಕೂ ಕೆಲವ್ರಿಗೆ ಸಾಧ್ಯ ಆಗೋದಿಲ್ಲ, ಅವರಿಗೆಲ್ಲ ಒಂದು ರೆಕಗ್ನಿಷನ್ ಮತ್ತು ಮಾರ್ಕೆಟ್ ಕೊಡಲಿಕ್ಕೆ ನಾವು ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದೀವಿ. ಈಗ ಜನವರಿ 2013 ಲಾಂಚ್ ಮಾಡ್ತಾ ಇದ್ದೀವಿ ಕಂಪನಿನ, ಆನ್ಲೈನ್ ಕಂಪನಿ. ಆ್ಯಂಡ್ ವಿ ವಾಂಟ್ ಟು ಹೆಲ್ಪ್ ಆ್ಯಸ್ ಮೆನಿ ಎಮರ್ಜಿಂಗ್ ಆರ್ಟಿಸ್ಟ್ ಆಸ್ ಪಾಸಿಬಲ್, ಬಿಕಾಸ್ ಅವ್ರ ಕಷ್ಟನೂ ನಮ್ಗೆ ಗೊತ್ತಿದೆ. ಪ್ರತಿ ಪೇಂಟಿಂಗಲ್ಲೂ ಬೇರೆ ಬೇರೆ ಇಮೋಷನ್, ಅವ್ರ ಕಣ್ಣುಗಳ ಮೂಲಕ, ಅವರ ಆ್ಯಕ್ಷನ್ಸ್ನ ಮೂಲಕ, ಮತ್ತು ಅವ್ರು ಹೇಗೆ ಅವರ ಪೊಸಿಷನ್, ಅವರ ಬಾಡಿ ಲ್ಯಾಂಗ್ವೇಜ್ ಮೂಲಕ ನಾನು ಫೀಲಿಂಗ್ಸನ್ನು ನಾನು ಡಿಸ್ಪ್ಲೇ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಕಲರ್ಫುಲ್ ಎಕ್ಸಿಬಿಷನಲ್ಲಿ ಸುತ್ತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಈಗ ಬ್ರೇಕ್ ತೆಗೆದುಕೊಳ್ಳುವಂಥ ಸಮಯ. ನೀವೊಂದು ಶಾರ್ಟ್ ಬ್ರೇಕ್ ತಗೊಳ್ಳಿ. ಬ್ರೇಕ್ ನಂತರ ಮತ್ತಷ್ಟು ಕಲರ್ಫುಲ್ ಶಾಪ್ಗಳನ್ನು ಪರಿಚಯ ಮಾಡ್ಕೊಡ್ತೀನಿ.